ಇವತ್ತು ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಫೈನಲ್ ಪಂದ್ಯ ಇವತ್ತು. ಅಭಿಮಾನಿಗಳಲ್ಲಿ ಕಾತರ ಅಂತೂ ಇದ್ದೇ ಇದೆ. ಯಾವಾಗ ಮ್ಯಾಚ್ ಶುರುವಾಗುತ್ತೋ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಯಾಕಂದರೆ ಸೆಮಿಫೈನಲ್ನಲ್ಲಿ ಪ್ರದರ್ಶನ ಮಾಡಿದಂತಹ ಅದ್ಭುತ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ ನಮ್ಮ ಭಾರತದ ವೀರ ವನಿತೆಯರು ಅದ್ಭುತ ಅಮೋಘ. ಸೊ ಹಾಗಾಗಿ ಇವತ್ತು ಕೂಡ ಅದೇ ಪರ್ಫಾರ್ಮೆನ್ಸ್ನ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಟೀಮ್ ಇಂಡಿಯಾ ಗೆಲುವಿಗಾಗಿ ದೇಶದಾದ್ಯಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಮುಂಬೈನ ಡಿ.ವೈ. ಪಾಟೀಲ್ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆಯುತ್ತೆ ಇವತ್ತು. ಎರಡೂ ತಂಡಗಳಿಗೆ ಇದು ಚೊಚ್ಚಲ ವಿಶ್ವಕಪ್ ಗೆಲ್ಲುವ ಅವಕಾಶ, ಜೊತೆಗೆ ತವಕ ಕೂಡ ಇದೆ. ಈ ಮ್ಯಾಚಲ್ಲಿ ಯಾರೇ ಗೆದ್ದರೂ ಅದು ಅವರ ಫಸ್ಟ್ ವರ್ಲ್ಡ್ ಕಪ್ ಆಗುತ್ತೆ. ಟೀಮ್ ಇಂಡಿಯಾ ಹಿಂಗಾದರೂ ಮಾಡಿ ಗೆದ್ದು ಬರಲಿ ಅಂತೇಳಿ ದೇಶದಾದ್ಯಂತ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಕಳೆದ ಮ್ಯಾಚ್, ಮೊನ್ನೆ ನಡೆದಂತಹ ಸೆಮಿಫೈನಲ್ ಮ್ಯಾಚನ್ನು ಕೂಡ ನೀವು ನೋಡಿದಿರಿ. ಅದ್ಭುತವಾದಂತಹ ಪ್ರದರ್ಶನವನ್ನು ಕಂಡಿತ್ತು. ಆಸ್ಟ್ರೇಲಿಯಾ ವಿರುದ್ಧ ಅಮೋಘ ಬ್ಯಾಟಿಂಗ್ ಪ್ರದರ್ಶನ. ರೋಡ್ರಿಗಸ್ ಅದ್ಭುತವಾದಂತಹ ಸೆಂಚುರಿಯನ್ನು ಸಿಡಿಸಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾರತದ ದಿಟ್ಟ ವನಿತೆಯರು ಬೌಲರ್ ವಿಭಾಗದಲ್ಲೂ ಕೂಡ ಅಷ್ಟೇ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಕಟ್ ಹಾಕೋದಕ್ಕೆ. ಹಂಗೋ ಹಿಂಗೋ ಪರಿಸ್ಥಿತಿ ಕೈ ಮೀರ್ತು ಅನ್ನುವಂಥ ಸಂದರ್ಭದಲ್ಲಿ ಭಾರತದ ಓಪನರ್ ಬ್ಯಾಟ್ಸ್ಮನ್ಗಳು ಕೂಡ ವಿಫಲವಾದ ನಂತರ ರೋಡ್ರಿಗಸ್ ಮತ್ತೊಬ್ಬರು ಶಫಾಲಿ ವರ್ಮಾ ಆಗಲಿ, ಹರ್ಮನ್ಪ್ರೀತ್ ಕೌರ್ ಆಗಿರಲಿ, ನಾಯಕಿ ಅವರ ಅದ್ಭುತ ಪ್ರದರ್ಶನದಿಂದಾಗಿ ಸೆಮಿಫೈನಲ್ ಮ್ಯಾಚನ್ನು ಗೆದ್ದು ಬಂದಿದ್ದಾಯಿತು. ಈಗ ಉಳ್ಕೊಂಡಿರೋದು ಇನ್ನೊಂದೇ ಮೆಟ್ಟಿಲು ವಿಶ್ವಕಪ್ಗಾಗಿ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ವುಮೆನ್ಸ್ ವರ್ಲ್ಡ್ ಕಪ್ನಲ್ಲಿ ಇನ್ನು ಸ್ವಲ್ಪ ತಡ 2:30 ಟಾಸ್ ಆಗುತ್ತೆ, 3 ಗಂಟೆಗೆ ಮ್ಯಾಚ್ ಶುರುವಾಗುತ್ತೆ. ಸೊ ಹಾಗಾಗಿ ಗೆದ್ದು ಬಾ ಇಂಡಿಯಾ ಅಂತೇಳಿ ಇಡೀ ದೇಶದಾದ್ಯಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಈ ಬಾರಿ ಮ್ಯಾಚ್ ಗೆದ್ದರೆ ಆ ಟೀಮ್ಗೆ 125 ಕೋಟಿಯ ಸಂಭಾವನೆ ಇರುತ್ತೆ, ಅಂದರೆ ಪ್ರೈಸ್ ಮನಿ. ಇಂಡಿಯಾ T20 ವರ್ಲ್ಡ್ ಕಪ್ನಲ್ಲಿ ಇದೇ ರೀತಿಯ ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡಿತ್ತು BCCI, 125 ಕೋಟಿ ಬಹುಮಾನ. ಅದೇ ರೀತಿಯಾಗಿ ಈ ವುಮೆನ್ಸ್ ವರ್ಲ್ಡ್ ಕಪ್ನಲ್ಲೂ ಕೂಡ 125 ಕೋಟಿಯ ಬಹುಮಾನವನ್ನು ಕೊಡಲಾಗ್ತಾ ಇದೆ. ಇನ್ನು ಇವತ್ತಿನ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬರಲಿ ಅಂಥೇಳಿ ರಾಜಕೀಯದ ಗಣ್ಯರು ಹಾಗೆ ಕ್ರೀಡಾಭಿಮಾನಿಗಳು ವಿಶ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ತೋರಿಸ್ತೀನಿ. ಭಾರತಕ್ಕೆ ಯಾವಾಗಲೂ ಜಯ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ, ಶುಭವಾಗ್ಲಿ. ಭಾರತಕ್ಕೆ ಯಾವಾಗಲೂ ಜಯ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ, ಶುಭವಾಗ್ಲಿ. ಭಾರತಕ್ಕೆ ಯಾವಾಗಲೂ ಜಯ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಭಾರತೀಯರು ಬಹಳಷ್ಟು ವಿಶ್ವಾಸದಿಂದ ಎದುರು ನೋಡ್ತಿದ್ದಾರೆ. ನಮ್ಮ ಮಹಿಳೆಯರು ವಿಶ್ವ ಕ್ರಿಕೆಟ್ ಕಪ್ ಅನ್ನ ಗೆದ್ದೇ ಗೆಲ್ತಾರೆ, ಕಪ್ ನಮ್ಮದೇ ಅನ್ನುವಂತ ವಿಶ್ವಾಸ. ಖಂಡಿತ ಇದುವರೆಗೂ ನಮ್ಮ ಮಹಿಳಾ ತಂಡ ಪರ್ಫಾರ್ಮೆನ್ಸ್ ನೋಡಿದಾಗ ಬಹಳ ಚೆನ್ನಾಗಿದೆ. ಬಹಳಷ್ಟು ವಿಶ್ವಾಸದಿಂದ ನಾರಿ ಶಕ್ತಿ ಏನಿದೆ ಅನ್ನುವಂಥದ್ದು, ಭಾರತೀಯ ನಾರಿ ಶಕ್ತಿ ಅನ್ನುವಂಥ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ತೋರಿಸಿದ್ದಾರೆ, ಬಾರಿನೂ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಈ ಒಂದು ಫೈನಲ್ಸ್ ಏನಿದೆಯೋ ನಿಜಕ್ಕೂ ಒಂದು ಮಹಿಳೆಯರ ಒಂದು ಸಬಲೀಕರಣ, ಮಹಿಳಾ ಶಕ್ತಿ, ನಾರಿ ಶಕ್ತಿ ಅನ್ನುವಂಥದ್ದನ್ನ ಪ್ರದರ್ಶನ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಈ ಕಪ್ ಅನ್ನ ಗೆದ್ದೇ ಗೆಲ್ತಾರೆ, ಕಪ್ ನಮ್ಮದೇ ಅನ್ನುವಂಥ. ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮಧ್ಯ ವಿಮೆನ್ಸ್ ಕ್ರಿಕೆಟ್ ಟೀಮ್ ನ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ. ಬಹಳ ಯಶಸ್ವಿಯಾಗಿ ನಮ್ಮ ತಂಡ ಫೈನಲ್ ನ ರೀಚ್ ಆಗಿದೆ. ಇವತ್ತು ನಮ್ಮ ಭಾರತದ ತಂಡ ವರ್ಲ್ಡ್ ಕಪ್ ಅನ್ನ ಗೆಲ್ಲತ್ತೆ. ಭಾರತದ ಕೀರ್ತಿ ಪತಾಕೆಯನ್ನ ಈ ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಹಾರಿಸ್ತಾರೆ ಅನ್ನುವಂಥ ಒಂದು ದೃಢ ವಿಶ್ವಾಸ ಇದೆ. ಸೊ ಎಲ್ಲ ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ವಿಶ್ ದೆಮ್ ದ ವೆರಿ ಬೆಸ್ಟ್. ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ